ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಜಯ್, ನಾನು ಹೊರಡ್ತೀವಿ. ಏನು ಹೊರಡ್ತೀರಾ ಇಷ್ಟು ಬೇಗ? ಇವತ್ತೊಂದು ದಿವಸ ಇದ್ದು ನಾಳೆ ಹೋಗ್ರಿ. ಇಲ್ಲೇ ಉಳ್ಕೊಳ್ಳೋದಾ? ಇವತ್ತು ಇಲ್ಲೇ ಇರ್ಬೇಕಾ? ಹೋಗ್ಕಂಡ್ರು. ಅಕಸ್ಮಾತ್ ರಾತ್ರಿ ನನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನ ಬಾಯಿಗೆ ತುಳಸಿ ನೀರು ಬಿಡೋದಕ್ಕಾದ್ರೂ ನೀವಿರ್ಬೇಕಲ್ವಾ? ಅಜ್ಜಿ ಪ್ಲೀಸ್, ಹಾಗೆಲ್ಲ ಮಾತಾಡ್ಬೇಡಿ ಅಜ್ಜಿ. ಅಜ್ಜಿ, ತುಳಸಿ ನೀರಾ? ಅದೇನ್ ಜ್ಯೂಸಾ? ಏಯ್, ಜ್ಯೂಸ್ ಅಲ್ಲ ಕಣೋ. ಸಾಯುವಾಗ ತುಳಸಿ ನೀರನ್ನ ಬಾಯಿಗೆ ಹಾಕ್ತಾನೆ, ಅದು ತೀರ್ಥ, ದೇವ್ರ ಪಾದ ಸೇರ್ಕೊಳ್ಳಿ ಅಂತ. ಓ ಹಾಗಾ? ನಾನು ಜ್ಯೂಸ್ ಅನ್ಕೊಂಬಿಟ್ಟೆ. ಅಜ್ಜಿ ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡಿ. ನೀವಿರಬೇಕು. ಒಂದು ಕೆಲಸ ಮಾಡಿ, ನೀವು ನಮ್ಮ ಜೊತೆನೆ ಬಂದ್ಬಿಡಿ. ಬರೋಣ, ಅದಕ್ಕೂ ಸಮಯ ಅನ್ನೋದಿದೆ. ಎಷ್ಟೋ ದಿನದ ಮೇಲೆ ಈಗ ಬಂದಿದ್ದೀರಾ ನೀವು. ಇವತ್ತಿದ್ದು ಹೋಗ್ರು. ಇದು ನನ್ನ ಆಸೆ ಕಂಡ್ರು. ಇದೇ ನನ್ನ ಕೊನೆ ಆಸೆ ಅಂದ್ರು ತಪ್ಪಿಲ್ಲ. ನನಗೆ ಸುಸ್ತಾಗ್ತಾ ಇದೆ, ತುಂಬ ಚಳಿ ಆಗ್ತಾ ಇದೆ. ಎಲ್ಲಿ ಈ ಚಳಿ ತಡ್ಕೊಳಕ್ಕಾಗದೆ ಸತ್ತೋಗ್ಬಿಡ್ತೀನೋ ಅನ್ನಿಸ್ತಿದೆ. ಅಜ್ಜಿ ಏನ್ ಆಕ್ಟಿಂಗ್ ಮಾಡ್ತಾರಲ್ವಾ? ಮುತ್ತಜ್ಜಿ ಆಕ್ಟಿಂಗು ಸೂಪರು. ಅದಕ್ಕೆ ಹೇಳ್ತಾ ಇದ್ದೀನಪ್ಪ, ಇವತ್ತು ಇಲ್ಲೇ ಇದ್ದು ಹೋಗಿ. ಆಯ್ತಜ್ಜಿ, ನೀವೀಗೆಲ್ಲ ಮಾತಾಡ್ಬೇಡಿ. ಇರ್ಬೇಕು ತಾನೆ? ನಾನು ಇರ್ತೀನಿ, ನನಗೆ ಯಾವುದೇ ತೊಂದರೆ ಇಲ್ಲ. ಭೂಮಿಕಾ, ನೀನ್ ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ಯಾ? ಆಜಿ, ಇಲ್ಲೇ ಉಳ್ಕೋತೀವಿ. ಈಗ ನನಗೆ ಸಮಾಧಾನ ಆಯ್ತು. ಭಾಗ್ಯ, ಹೋಗು, ಅವರಿಬ್ರು ಉಳ್ಕೊಳ್ಳೋದಿಕ್ಕೆ ರೂಮ್ ಬೇಗ ಕೊಡ್ಸು. ಅಂದೆ ಬೇಡ ಅಜ್ಜಿ, ಅದರ ಅವಶ್ಯಕತೆ ಇಲ್ಲ. ನಾನು ಇಲ್ಲೇ ಇರ್ತೀನಿ, ಜಾಗ ಇದೆಯಲ್ಲ, ಮಕ್ಕಳು ಗೌತಮ್ ಅವ್ರ ಜೊತೆ ಇರ್ತಾರೆ. ಓ ಬೇಡಮ್ಮ, ಗಂಡ ಹೆಂಡತಿ ಒಂದೇ ರೂಮ್ನಲ್ಲಿ ಇರಬೇಕು. ನಮ್ಮ ಜೊತೆನಾ? ಪರವಾಗಿಲ್ಲ ಅಜ್ಜಿ, ನಾನು ಇಲ್ಲಿ ನಿಮ್ಮ ಜೊತೆ ಇರ್ತೀನಿ. ಸುಮ್ಮನೆ ನಾನು ಹೇಳ್ದಷ್ಟು ಕೇಳು ಭೂಮಿಕಾ. ಹೋಗು. ಲೋ ಮರಿಗುಂಡು, ನೀವೆಲ್ಲ ಹೋಗ್ತೀರಾ? ನೀವಿಲ್ಲೇ ಇರೋ ಈ ಮುತ್ತಜ್ಜಿ ಜೊತೆ. ಓಕೆ ಮುತ್ತಜ್ಜಿ. ಗೌತಮ್, ಭೂಮಿಕಾ, ನೀವಿಬ್ರು ಅಜ್ಜಿಗೋಸ್ಕರ ಬಂದ್ರಿ, ಅವ್ರಿಗೋಸ್ಕರ ಇವತ್ತು ಉಳ್ಕೊಂಡ್ರಿ. ನಂಗೆ ತುಂಬ ಖುಷಿ ಆಯ್ತಪ್ಪ. ನಿಮ್ಮಿಬ್ಬರಿಗೂ ಮುಜುಗರ ಆಗ್ತಿದೆ ಅಂತ ನನಗೆ ಗೊತ್ತು, ಆದರೆ ಪರಿಸ್ಥಿತಿನೇ ಹೀಗಿದೆ ಅಲ್ಲಪ್ಪ. ಸ್ವಲ್ಪ ನೀವಿಬ್ಬರು ಅವರಿಗೋಸ್ಕರನಾದರೂ ಇವತ್ತೊಂದು ರಾತ್ರಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಅಜ್ಜಿ ಚೆನ್ನಾಗಿರಬೇಕು,
ಅದಕ್ಕೆ ಈ ಪ್ರಯತ್ನ ಅಷ್ಟೇಪ್ಪ. ಮತ್ತೆ ಅಜ್ಜಿ ತುಂಬ ಸೂಕ್ಷ್ಮಿಸಬಹುದು. ಅವರಿವತ್ತು ನನ್ನ ಹತ್ರ ಹೇಳ್ತಾ ಇದ್ರು, ಯಾಕೆ ಅವರಿಬ್ಬರ ಮಧ್ಯೆ ಏನಾದರೂ ಸಮಸ್ಯೆನಾ, ಅವರಿಬ್ಬರು ಮೊದಲಿನ ಥರ ಇಲ್ಲ ಅಂತಿದ್ರು. ಅದಕ್ಕೆ ನಾನೇ ಏನೇನೋ ಹೇಳಿ ತೇಪೆ ಹಚ್ಚಿದ್ದೀನಿ. ಇಲ್ಲ, ನಿಮ್ಮನ್ನು ನೋಡೋದಕ್ಕೆ ಬಂದಿದ್ದಾರೆ, ನಿಮ್ಗೆ ಹುಷಾರಿಲ್ಲ ಅಂತ ಕೇಳಿ ಅವ್ರಿಗೆ ಸ್ವಲ್ಪ ಟೆನ್ಷನ್ ಆಗಿದೆ, ಮತ್ತೇನಿಲ್ಲಮ್ಮ ಚೆನ್ನಾಗಿದ್ದಾರೆ ಅಂತ ಹೇಳಿದ್ದೀನಿ. ಅಜ್ಜಿಗೋಸ್ಕರ ಅಲ್ವಾ, ಇವತ್ತೊಂದು ದಿವಸ ಹೇಗಾದರೂ ಇದನ್ನೆಲ್ಲ ಸಹಿಸ್ಕೊಳ್ಳಿಪ್ಪ. ಸರಿಮ್ಮ. ಭೂಮಿಕಾ, ನೀವು ಇಲ್ಲೇ ಮಲ್ಕೊಳ್ಳಿ, ನಾನು ಹೊರಗಡೆ ಇರ್ತೀನಿ. ಏ ಬೇಡ ಬೇಡ ಬೇಡ, ಹಾಗಾಗಲ್ಲ. ಅಮ್ಮ ಒಂದೊಂದ್ಸತಿ ರಾತ್ರಿ ನನಗೆ ನಿದ್ದೆ ಬರ್ತಾ ಇಲ್ಲ, ವಾಕ್ ಮಾಡಿಸು ಅಂದ್ಬಿಡ್ತಾರೆ. ಹಾಗಾಗಿ ಅವ್ರು ಏನಾದರೂ ಇಲ್ಲಿಗೆ ಬಂದುಬಿಟ್ರೆ ನಿನ್ನನ್ನು ಹೊರಗಡೆ ನೋಡಿ ಅದಿನ್ನೊಂದು ರಾಧ ಅಂತ ಆಗ್ಬಿಡುತ್ತೆ. ಈ ಆಶ್ರಮದವರು ಹಾಗೆ ಅಮ್ಮನಿಗೆ ಏನಾದರೂ ಹೇಳಿಬಿಟ್ರೆ, ಬೇಡಪ್ಪ ಬೇಡಪ್ಪ, ಆ ಥರ ಎಲ್ಲ ನೀನು ಹೊರಗಡೆ ಮಲಗೋದೆಲ್ಲ ಬೇಡ, ಇನ್ನೊಂದು ರಗಳೆ ಆಗ್ಬಿಡುತ್ತೆ. ಇವತ್ತು ಒಂದಿನ ಅಲ್ವಾ, ಅಜ್ಜಿಗೋಸ್ಕರ ಅಷ್ಟು ಮಾಡೋಕ್ಕಾಗಲ್ವಾ? ಹೇಗೋ ಇವತ್ತೊಂದು ರಾತ್ರಿ ಸ್ವಲ್ಪ ನೀವಿಬ್ಬರು ಇಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ, ಒಳಗಡೆನೇ ಎದ್ಬಿಡಿಪ್ಪ. ಭೂಮಿಕಾ, ನಾನು ಹೇಳೋದು ಅರ್ಥ ಆಯ್ತಲ್ವಾ? ಹೌದು. ಸರಿನಪ್ಪ, ಬರ್ತೇನೆ. ಸರಿ. ಅಮ್ಮ ಅಮ್ಮ ಅಮ್ಮ, ನಿಧಾನಕ್ಕಮ್ಮ, ಯಾಕೆ ಹಿಂಗೆ ಓಡೋಗ್ತಿದ್ದೀರಾ? ಯಾಕೆ, ಏನಾಯ್ತು? ಅಮ್ಮ, ಅಲ್ಲಿ ವೀಲ್ ಚೇರ್ ಇದೆ, ತಗೊಂಬರ್ತೀನಿ ರೀ. ಏಯ್, ಎದಕ್ಕೆ ತರ್ತೇವೆ ವೀಲ್ ಚೇರು? ನನಗೇನಾಗಿದೆ? ನಾನು ಇನ್ನೂ ಗಟ್ಟಿಮುಟ್ಟಾಗಿದ್ದೇನೆ, ಬಾ ಹೋಗೋಣ. ಅಮ್ಮ, ನೀವು ಗಟ್ಟಿಮುಟ್ಟಾಗಿದ್ದೀರಾ ಗೊತ್ತು, ಆದ್ರೆ ನಾಟಕ ಮಾಡ್ತಿದ್ದೀರಾ, ಮರ್ತೋಯ್ತಾ? ಯಾಕಮ್ಮ? ಅಮ್ಮ, ನನಗೆ ಹುಷಾರಿಲ್ವಲ್ಲೇ, ಹೋಗಿ ವೀಲ್ ಚೇರ್ ತಗೊಂಬ. ಏನಮ್ಮ ಇದು? ಆಯ್ತಾಯ್ತು, ಬರ್ತೀನಿ. ಅಮೃತಧಾರೆ, ನನ್ನ ಅಮೃತಧಾರೆ.